ಅಂತೇಳಿ ಹೇಳ್ತಾ ಬಂದಿರುವಂಥದ್ದು. ಆದರೆ ಈಗ ಭಾರತೀಯ ಜನತಾ ಪಾರ್ಟಿ ಒಂದು ಮನೆ ಮೂರು ಬಾಗಿಲು, ಒಂದು ಮನೆ ಮೂರು ಬಾಗಿಲು ಆಗಿದ್ದಾವೆ. ಒಂದು ಬಾಗಿಲಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ, ಮತ್ತೊಂದು ಬಾಗಿಲಲ್ಲಿ ಯತ್ನಾಳ್ ಮತ್ತು ಅವರ ಟೀಮ್, ಇನ್ನೊಂದು ಬಾಗಿಲಲ್ಲಿ ಪ್ರಹ್ಲಾದ್ ಜೋಶಿ ಇನ್ನಿತರರು ಇವತ್ತು ಆ ಪಕ್ಷವನ್ನ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡುವಂತ ಸ್ಥಿತಿ ತಲುಪಿದ್ದಾರೆ. ಅವರ ಉಳುಕುಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ, ಅವರ ಈ ಕಿತ್ತಾಟವನ್ನು ಮುಚ್ಚಿಕೊಳ್ಳಿಕ್ಕೆ ವಿನಾಕಾರಣ ರಾಜ್ಯ ಸರ್ಕಾರದ ಮೇಲೆ, ಸನ್ಮಾನ್ಯ ಸಿದ್ದರಾಮಯ್ಯರವರು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಮೂಢ ವಿಚಾರದ ಮೂಲಕ, ವಕ್ಫ್ ವಿಚಾರದ ಮೂಲಕ ಕೆಸರು ಏರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರ ಅವಧಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿ ಇರಬಹುದು ಅಥವಾ ಬಸವರಾಜ ಬೊಮ್ಮಾಯಿ ಅವರ ಅವಧಿ ಇರಬಹುದು, 2,000ಕ್ಕೂ ಹೆಚ್ಚು ನೋಟಿಸಸ್ ಅನ್ನ ರೈತರಿಗೆ ಕೊಟ್ಟಿದ್ದಾರೆ. ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೂ ಸಹ ಸುಮಾರು 1,400 1,500 ಕೊಟ್ಟಿರತಕ್ಕಂಥದ್ದಿದೆ. ಅಷ್ಟೇ ಅಲ್ಲ, ನಿನ್ನೆ ಬಸವರಾಜ ಬೊಮ್ಮಾಯಿ ಯಾರು ಪ್ರಶ್ನೆ ಕೇಳಿರುವಂತ ಪಾರ್ಲಿಮೆಂಟ್ ಅಲ್ಲೂ ಸಹ ಕೇಂದ್ರ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನೋಟಿಸಸ್ ಕೊಡ್ತಕ್ಕಂಥದಕ್ಕೆ ನಡೆದಿದ್ದಾವೆ ಪ್ರಕ್ರಿಯೆಗಳು ಅಂತೇಳಿ. ಇದು ವಾಸ್ತವ ಸ್ಥಿತಿ ಆಗಿದ್ರೂ ಸಹ ಅವರಲ್ಲಿ ಇವತ್ತು ನಾಯಕತ್ವದ ಕಿತ್ತಾಟದ ಹಿನ್ನೆಲೆಯಲ್ಲಿ ಯತ್ನಾಳ್ರವರು ಉತ್ತರ ಮುಖ ಆದರೆ ಯಡಿಯೂರಪ್ಪ ಅಂಡ್ ಈಸ್ ಟೀಮ್ ದಕ್ಷಿಣ ಮುಖ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ. ಆದರೆ ರಾಜ್ಯದ ಜನತೆಯ ಮೇಲೆ ದುಷ್ಪರಿಣಾಮ ಬೀರುವಂತ ಇಶ್ಯೂಸ್ ಅನ್ನ ಕಾನೂನು ಬಾಹಿರವಾಗಿ, ವಸ್ತು ಸ್ಥಿತಿಗೆ ವಿರುದ್ಧವಾಗಿ, ಏನು ಈ ಮೂಡ ಇರ್ಬೋದು ಅಥವಾ ವಕ್ಫ್ ಇಶ್ಯೂ ಇರ್ಬೋದು, ಇನ್ನಿತರ ಇಶ್ಯೂಸ್ಗಳ ಮೇಲೆ ಜನರನ್ನ ದಾರಿ ತಪ್ಪಿಸುವಂತ ಏನು ವ್ಯವಸ್ಥಿತವಾದಂತ ಸಂಚನ ನಡೆಸಿದ್ರು. ಅದಕ್ಕೆ ಇವತ್ತು ನಾವು ಇವರನ್ನ ರಾಜ್ಯದ ಜನತೆ, ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಕುತಂತ್ರದ ಹಿನ್ನೆಲೆಯಲ್ಲಿ, ಈ ಒಂದು ಷಡ್ಯಂತ್ರದ ಏನು ರೂಪಿಸಿದ್ರು, ಇದರ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು. ಇನ್ನು ಮುಂದೆ ಈ ರೀತಿಯ ವಿನಾಕಾರಣ ರಾಜ್ಯದ ಜನತೆಯನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಪ್ರಯತ್ನಗಳನ್ನು ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ, ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾದಂಥ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕನ್ಸ್ಟ್ರಕ್ಟಿವ್ ಅಪೋಸಿಷನ್, ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಸೊ ಎರಡನೇದು,
ರಾಷ್ಟ್ರ ಮಟ್ಟದ ಇಶ್ಯೂ. ಮಾನ್ಯ ಅದಾನಿಯವರು ಈ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನ ಭಾರತದಲ್ಲಿ ಇನ್ನಿತರ ರಾಷ್ಟ್ರಗಳಲ್ಲಿ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನ ಪಡೆಯತಕ್ಕಂಥದಕ್ಕೆ ಸುಮಾರು 2,000 ಕೋಟಿಗೂ ಹೆಚ್ಚು ಕಿಕ್ ಬ್ಯಾಕ್ಸ್ ಅನ್ನ ಲಂಚವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿ ಇವತ್ತು ಅವರ ಮೇಲೆ ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಅದಾನಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ರೀತಿಯ ಸ್ನೇಹಿತರು. ಅನೇಕ ರಾಷ್ಟ್ರಗಳ ಪ್ರವಾಸದಲ್ಲಿ ಪ್ರಧಾನಮಂತ್ರಿಗಳೇ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿರುವಂತಹ ಸಂದರ್ಭಗಳು ಇದ್ದಾವೆ. ಇಡೀ ರಾಷ್ಟ್ರವ್ಯಾಪಿ ಮತ್ತು ವಿಶ್ವದಾದ್ಯಂತ ಈ ವಿಚಾರವಾಗಿ ಚರ್ಚೆ ಆಗ್ತಾ ಇರಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ರಾಷ್ಟ್ರಕ್ಕೆ ಭಾರತದ ಇಂಡಸ್ಟ್ರಿಯಲಿಸ್ಟು ಅಥವಾ ಇನ್ವೆಸ್ಟರ್ಸು ಕಾನೂನು ಬಾಹಿರವಾದಂಥ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಟ್ರೀಟೀಸ್ ವಿರುದ್ಧವನ್ನು ಸಹ ನಡ್ಕೊಂಡಿದ್ದಾರೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಭಾರತದ ಘನತೆಗೆ ಇವತ್ತು ಕುಂದು ಬಂದಿರತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣರಾಗಿರುವಂಥ ಅದಾನಿಯವರನ್ನು ಅವರ ಹಿನ್ನೆಲೆಯ ಬಗ್ಗೆ ಪಾರ್ಲಿಮೆಂಟ್ನ 2 ಸದನಗಳಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಆ ಚರ್ಚೆಗೆ ಅವಕಾಶ ಕೊಡದೆ ಇವತ್ತು ಒಂದು ರೀತಿಯಲ್ಲಿ ಅದಾನಿ ಅಂಡ್ ಈಸ್ ಟೀಮ್ ಅನ್ನ ಪ್ರಧಾನಮಂತ್ರಿಗಳು ರಕ್ಷಣೆ ಮಾಡುವಂತ ಪ್ರವೃತ್ತಿ ಇವತ್ತೇನು ತೋರ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ನೆನಪಿಸಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಮೋದಿ ಅವರೇ, ಬೋಫರ್ಸ್ ಹಗರಣದಲ್ಲಿ ಕೇವಲ 64 ಕೋಟಿ. ಆಗ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ, ಎಲ್ ಕೆ ಅದ್ವಾನಿ ಇನ್ನಿತರ ನಾಯಕರು ಇದು ಚರ್ಚೆ ಆಗಬೇಕು ಅಂತ ಹೇಳಿದಾಗ ಅವತ್ತಿನ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿ ಜಾಯಿಂಟ್ ಪಾರ್ಲಿಮೆಂಟರಿ ಸಮಿತಿಯ ಇನ್ವೆಸ್ಟಿಗೇಷನ್ ಮಾಡಿ ಅಂತಿಮವಾಗಿ ಅದರಲ್ಲಿ ಏನೂ ಆಗಿಲ್ಲ ಅನ್ನುವಂಥದ್ದಿದೆ. ಆದರೆ ನೀವು ಯಾಕ್ರಿ ಇವತ್ತು ಎದುರ್ತಾ ಇದ್ದೀರಿ? ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಸ್ನೇಹಿತರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋ ಹಾಗಿದ್ರೆ ಯಾಕೆ ಇವತ್ತು ಚರ್ಚೆಗೆ ಅವಕಾಶ ಮಾಡ್ತಾ ಇಲ್ಲ? ನಿಮಗೆ ಏನಾದರೂ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಲ್ಲಿ ನಂಬಿಕೆ ಇದ್ರೆ ವಿರೋಧ ಪಕ್ಷದವರು ಹೇಳತಕ್ಕಂಥ ವಿಚಾರಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಆದರೆ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಪ್ರಧಾನಮಂತ್ರಿಗಳ ಈ ಪ್ರವೃತ್ತಿಯನ್ನು ನೋಡಿದ್ರೆ ಬಹುಶಃ ಅವರ ಪ್ರಕ್ರಿಯೆಗಳಲ್ಲಿ, ಅದಾನಿಯವರ ಆಕ್ಟಿವಿಟೀಸಲ್ಲಿ ಮೋದಿಯವರ ಮತ್ತು ಅವರ ಟೀಮಿನ ಪಾತ್ರ ಎಲ್ಲೋ ಇದೆ ಅನ್ನುವಂಥ ಸಂಶಯ ಇವತ್ತು ಭಾರತದ ಜನತೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ನಾನೊಬ್ಬ ವಕೀಲನಾಗಿ ನನಗೆ ಎಷ್ಟೊಂದು ಇವತ್ತು ಆಘಾತಕಾರಿ ಅನ್ನುವಂಥ ವಿಚಾರಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ, ಈ ರಾಷ್ಟ್ರದ ಸರ್ವೋಚ್ಚ ವಕೀಲರು ಯಾರಿದ್ದಾರೆ, ಸೀನಿಯರ್ ಮೋಸ್ಟ್ ವಕೀಲರು, ಇನ್ಫ್ಯಾಕ್ಟ್ ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ದ ಅಡ್ವೊಕೇಟ್ಸ್ ಆಕ್ಟ್ ನಮ್ಮ ಎಥಿಕ್ಸ್ ಇದ್ದಾವೆ, ನಮಗೆ ಬ್ರೀಫ್ ಕೊಡದೆ, ನಮಗೆ ವಕಾಲತ್ತು ಕೊಡದೆ ಯಾರ ಪರವಾಗಿಯೂ ಸಹ ಸಾರ್ವಜನಿಕವಾಗಲಿ ಕೋರ್ಟ್ಗಳಲ್ಲಾಗಲಿ ಅವರ ಪರವಾಗಿ ಪ್ಲೀಡ್ ಮಾಡಬಾರದು. ಆದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಸೀನಿಯರ್ ಮೋಸ್ಟ್ ಲಾಯರ್ಸ್ ಮಹೇಶ್ ಜೇಠ್ಮಲಾನಿ ಮತ್ತೆ ಇನ್ನೊಬ್ಬರು ಲಾಯರ್ಗಳು
ಅದಾನಿಯವರ ಮೇಲೆ ಆಕೆ ಯಾವುದೇ ವಿಧವಾದಂಥ ದೋಷಾರೋಪಗಳಿಲ್ಲ, ಅವರ ಮೇಲೆ ಭ್ರಷ್ಟಾಚಾರನೇ ಇಲ್ಲ ಅನ್ನುವಂಥ ಹೇಳಿಕೆ ಕೊಡೋದ್ರ ಮೂಲಕ ಈ ಸೀನಿಯರ್ ಮೋಸ್ಟ್ ಲಾಯರ್ಸ್ಗಳನ್ನು ಸಹ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಪ್ರವೃತ್ತಿ ಇವತ್ತು ದೇಶದಲ್ಲಿ ಕಾಣ್ತಾ ಇದೆ. ಯಾವ ಅಡ್ವೊಕೇಟ್ಸ್ ಕೌನ್ಸಿಲ್ ಇದೆ, ಬಹುಶಃ ಇದು ನಮ್ಮ ವೃತ್ತಿ ಧರ್ಮಕ್ಕೆ ವಿರುದ್ಧವಾದಂಥ ಪ್ರವೃತ್ತಿಯನ್ನು ಸಾರ್ವಜನಿಕವಾಗಿ ವಕಾಲತ್ತು ಇಲ್ದ ಇದ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥ ಅಥವಾ ಅವರ ಪರವಾಗಿ ಮಾತನಾಡುವಂಥ ಪ್ರವೃತ್ತಿ ಏನಿದಿಲ್ಲ, ದಿಸ್ ಹ್ಯಾಸ್ ಟು ಬಿ ನೋಟಿಸ್ಡ್, ದಿಸ್ ಕಾಗ್ನಿಸೆನ್ಸ್ ಹ್ಯಾಸ್ ಟು ಬಿ ಟೇಕನ್. ಬಹುಶಃ ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಲಿಕ್ಕೆ ಇವರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಏನು ಷಡ್ಯಂತ್ರದಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ, ಮತ್ತೊಂದು ಕಡೆ ಈ ರೀತಿಯ ಲಾಯರ್ಗಳು ನಡೆಸ್ತಕ್ಕಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಬಹುಶಃ ಈ ದೇಶದ ಜನ ಇದನ್ನು ಅರ್ಥ ಮಾಡ್ಕೊಳ್ತಾರೆ, ಇಂಥವರಿಗೆ ಬರುವಂಥ ದಿನಮಾನಗಳಲ್ಲಿ ಸೂಕ್ತವಾದಂಥ ಪಾಠವನ್ನ ಕಲಿಸ್ತಾರೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ. ಈ ಸಂದರ್ಭದಲ್ಲಿ ಎಷ್ಟೇ ಹೇಳಿಕೆ ಬಯಸ್ತೇನೆ, RSSನವರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿಯವರು ಇರ್ಬೋದು, ಅಥವಾ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಇನ್ನಿತರರು ಯಾರಿದ್ದಾರೆ, ನಿಮಗೇನಾದರೂ ಸಂವಿಧಾನದಲ್ಲಿ ನಂಬಿಕೆ ಇದ್ದರೆ, ನಿಮಗೇನಾದರೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಪ್ರವೃತ್ತಿ ಇದ್ದರೆ, ಕೂಡಲೇ ಈ ಅದಾನಿಯ ಏನು ಈ ಒಂದು ಪ್ರಕರಣ ಇದೆ ಇದನ್ನ ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ತೆಗೆದುಕೋಬೇಕು. ಇದರ ಮೇಲೆ ಏನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳ ಹಿನ್ನೆಲೆಯಲ್ಲಿ ಕ್ರಮಗಳನ್ನು ಜರುಗಿಸಬೇಕು. ತನ್ನ ಮೂಲಕ ಇಡೀ ವಿಶ್ವಕ್ಕೆ ಭಾರತ ಯಾವುದೇ ಸಂದರ್ಭದಲ್ಲಿ ಭ್ರಷ್ಟಾಚಾರಿಗಳನ್ನು ಸಹಿಸೋದಿಲ್ಲ, ಹಾಗಾಗಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಭಾರತಕ್ಕೆ ತಂದು ಹಾಕುವಂಥದಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥದಕ್ಕೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ಅವಕಾಶ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹ ಮಾಡ್ತೇವೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಸರ್, ನಿನ್ನೆ ನೀವು ಹೇಳಿದಾಗ ಲೋಕಸಭೆಯಲ್ಲಿ ಯೂನಿಯನ್ ಮೈನಾರಿಟಿ ಮಿನಿಸ್ಟರ್ ಹೇಳಿದೆ, ಇಡೀ ರಾಷ್ಟ್ರಾದ್ಯಂತ 58,000 ಚಿಲ್ಲರೆ ಇದೆ ಒಪ್ಪ ಆಸ್ತಿ, ಕರ್ನಾಟಕದಲ್ಲಿ 800 ಚಿಲ್ಲರೆ ಇದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಆಗಿರ್ತಕ್ಕಂಥದ್ದು ಅಥವಾ ಈ ಮುಂಚೆ ಆಗಿರ್ತಕ್ಕಂಥ ಜನರು ಹಾಕಿಬಿಟ್ಟಾರೆ. ಅಂದ್ರೆ ಇವ್ರು ಹೇಳ್ತಕ್ಕಂಥ ಫೇಕ್ ಆಗಲ್ಲ, ಬಿಜೆಪಿ ಪಕ್ಷ ಹೇಳ್ತಾರೆ. ನೋಡಿ, ಬಿಜೆಪಿನವರು ಇವತ್ತು ಯಾಕೆ ವಕ್ಫ್ ಇಶ್ಯೂ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯವರು ಒಡೆದ ಮನೆ. ಯಡಿಯೂರಪ್ಪನವ್ರ ಮುಖ, ಅಪ್ಪ ಮಗನ ಮುಖ ಯತ್ನಾಳ್ ನೋಡೋದಿಲ್ಲ ಮತ್ತು ಯತ್ನಾಳ್ ಟೀಮ್ ಅವರು ಸಹ ನೋಡೋದಿಲ್ಲ. ಸೊ ಇದನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು, ಅದರಲ್ಲೂ ಬೈ ಎಲೆಕ್ಷನ್ ಸಮಯದಲ್ಲಿ ಇಷ್ಟೆಲ್ಲ ರಾಜ್ಯವ್ಯಾಪಿ ಎರಡೂ ಟೀಮ್ನವರು ಸಹ ಪ್ರಯತ್ನ ಮಾಡಿದ್ರು ದಾರಿ ತಪ್ಪಿಸ್ಲಿಕ್ಕೆ. ಆದರೆ ಪ್ರಬುದ್ಧ ಮತದಾರರು, ಈ 3 ಕ್ಷೇತ್ರದ ಪ್ರಬುದ್ಧ ಮತದಾರರು, ಅವರು ಏನು ನಮ್ಮ ಸರ್ಕಾರದ ಮೇಲೆ, ನಮ್ಮ ಪಕ್ಷದ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ, ಅಥವಾ ಜನರ, ಅದರಲ್ಲೂ ವಿಶೇಷವಾಗಿ ರೈತರ ಮನಸ್ಸನ್ನು ಹಾಳು ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ, ಈ ದೇಶದ ಇತಿಹಾಸದಲ್ಲಿ ರೈತರ ಪರವಾಗಿ ನಿಂತಂತ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ. ಲ್ಯಾಂಡ್ ರಿಫಾರ್ಮ್ಸ್ ಮೂಲಕ ಇಂದಿರಾ ಗಾಂಧಿ, ದೇವರಾಜ ಅರಸರವರ ಕಾಲದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಜಮೀನನ್ನು ಕೊಟ್ಟಂತವರು ಕಾಂಗ್ರೆಸ್ಸಿಗರು. ಡಾಕ್ಟರ್ ಮನಮೋಹನ್ ಸಿಂಗ್ರ ಅವಧಿನಲ್ಲಿ ಸುಮಾರು 72,000 ಕೋಟಿ ರೈತರ ಸಾಲ ಮನ್ನಾ ಮಾಡದಂತವರು ಕಾಂಗ್ರೆಸ್ಸಿಗರು. ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡದಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರ ಅವಧಿನಲ್ಲಿ. ಹಾಗೆ ಬಗರುಕುಂ ಸಾಗುವಳಿಯನ್ನು ರೆಗ್ಯುಲರೈಸ್ ಮಾಡತಕ್ಕಂಥ ದೃಷ್ಟಿನಲ್ಲಿ ಖರ್ಗೆ ಇನ್ನಿತರ ನಾಯಕತ್ವದಲ್ಲಿ ನಡೆದಿರ್ತಕ್ಕಂಥದ್ದಿದೆ. ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಇದ್ದಂಥ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ಸಹ ರಿಪೀಲ್ ಮಾಡಿ ಬೆಂಗಳೂರಿನ ವಿಧಾನಸೌಧದಿಂದ 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವಂತಹ ಜಮೀನುಗಳು
75 to 80% of the lands are in the hands of moneyed people. ರೈತರ ರಕ್ಷಣೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಯಾರು ಮಾಡಲಿಲ್ಲ. ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಯಾರು ಮಾಡಲಿಲ್ಲ. ಇನ್ ದ ಅದರ್ ಹ್ಯಾಂಡ್ ಯಾರು ಸಾಲ ಮನ್ನಾ ಮಾಡಿದ್ರು? ಈ ರೀತಿ ಅದಾನಿ, ಅಂಬಾನಿ, ಇನ್ನಿತರ ಇಂಡಸ್ಟ್ರಿಯಲಿಸ್ಟ್ ಸಾಲ ಮನ್ನಾ ಮಾಡಿದ್ದಾರೆ ಹೊರತು ರೈತರ ಸಾಲ ಮನ್ನಾ ಮಾಡಿಲ್ಲ. ಸೊ ಆದರೆ ನಾನು ಇಷ್ಟೇ ಹೇಳ್ತೇನೆ, ನೀವು ಯಾವತ್ತೂ ಸಹ ಭಾರತೀಯ ಜನತಾ ಪಾರ್ಟಿಯವರ ರೈತರ ಪರವಾಗಿ ಇಲ್ಲ. ರೈತರ ಪರವಾಗಿರುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ಸು. ನಾವು ಎಂದೂ ಸಹ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾರಾದರೂ ಅತಿಕ್ರಮಣ ಅಥವಾ ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವ್ರಿಗೊಂದಿಷ್ಟು ನೋಟಿಸ್ಗಳನ್ನು ಕೊಟ್ಟಿರ್ಬೋದು. ಅದು ಕಾನೂನಿನ ಚೌಕಟ್ಟಿನಲ್ಲೇ ಹೊರತು ದುರುದ್ದೇಶದಿಂದ ಅಲ್ಲ. ಆದರೆ ಅವರ ಲೋಪಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ, ಅವರ ಕಿತ್ತಾಟವನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಸೊ ಇದು ವಿನಾಕಾರಣ ಸುಳ್ಳು ಆಪಾದನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಯಾವುದು ನೋಡಿ, ಯಾವ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ಕೇಳಿ, ಈಗ ಒಂದು ನಿಮಿಷ ಕೇಳಿ. ಯಾವುದನ್ನ ಇವತ್ತು ಇವರ ಅಲಿಗೇಷನ್ ನಾವು ಹೇಳಿದ್ದೇವೆ, ರೈತರ ಒಗ್ಲೆಬ್ಬಿಸುವ ಪ್ರಶ್ನೆ ಇಲ್ಲ ಅಂತೇಳಿ. CM, DCM ಇನ್ನಿತರ ಮಂತ್ರಿಗಳು ಸಹ ಕೊಟ್ಟಿರುವಂತ ನೋಟಿಸ್ ಅನ್ನು ಸಹ ವಾಪಸ್ ಪಡೀಲಿಕ್ಕೆ ಆದೇಶ ಮಾಡಿದ್ದಾರೆ. ಯಾಕೆ ಮಾಡಿದ್ದೇವೆ? ರೈತರ ಹಿತ ಕಾಪಾಡುವಂತ ದೃಷ್ಟಿಯಿಂದ ಯಾವುದಾದ್ರೂ ಅಧಿಕಾರಿಗಳು ಆ ರೀತಿ ಕೊಟ್ಟಿದ್ರೆ ಅವುಗಳನ್ನು ಸಹ ವಾಪಸ್ ಪಡೀತಕ್ಕಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿರುವಂಥ ಸರ್ಕಾರ. ಆದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಉಳ್ಳವರ ಕೆಲವರ ಪರವಾಗಿರುವಂಥ ಭಾರತೀಯ ಜನತಾ ಪಾರ್ಟಿ ಅವರಲ್ಲಿರುವಂಥ ಗುಂಪುಗಳನ್ನು ಮುಚ್ಚಾಕೊಳ್ಳಿಕ್ಕೋಸ್ಕರ ಈ ರೀತಿಯ ಸುಳ್ಳು ಇಶ್ಯೂಸ್ ಅನ್ನು ತೆಗೆದುಕೊಂಡು ರಾಜ್ಯದ ಜನತೆಯನ್ನ ತಪ್ಪು ದಾರಿಗೆ ನಡೆದಿದ್ದಾರೆ. ಅದಕ್ಕೆ ಅವರು ಕ್ಷಮೆ ಯಾಚಿಸಬೇಕು, ರಾಜ್ಯದ ಜನರನ್ನ, ಅದರಲ್ಲೂ ವಿಶೇಷವಾಗಿ ರೈತರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ನಮ್ಮ ಪಕ್ಷ ಆಗ್ರಹಿಸುತ್ತೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಸರ್ಕಾರದ ನಿರ್ದೇಶನ ಇದ್ದೇನೆ ಅಧಿಕಾರಿಗಳು ಯಾಕೆ ಸರ್ ಹಂಗೆ ಧೈರ್ಯ ಇರ್ತಾರೆ? ನೋಡಿ, ನನಗಿರುವಂಥ ಮಾಹಿತಿ ಪ್ರಕಾರ ಯಾವುದೇ ನೋಟಿಸನ್ನು ಕೊಡಬೇಕಾದ್ರೆ ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡೋ ಮುಖ್ಯಮಂತ್ರಿಗಳು ಮಂತ್ರಿಗಳೇ ಹೇಳೋದಿಲ್ಲ. ಆಕ್ಟಲ್ಲಿ ಇರ್ತಕ್ಕಂಥದ್ರಲ್ಲಿ ಸೊ ಅಲ್ಲಿರುವಂಥ CEOs ಇನ್ಫ್ಯಾಕ್ಟ್ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿಗಳು ಯಾರಿಗೆ ಆ ಪವರ್ ಇದೆ ಅಂತೇಳಿ. ನಾನೆಲ್ಲ ಹೇಳ್ತಾ ಇರೋಂಥದ್ದು ಕೇಂದ್ರ ಸರ್ಕಾರದ ಮಂತ್ರಿಗಳು ನಿನ್ನೆ ಈ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್. ಪವರ್ಸ್ ಆರ್ ವೆಸ್ಟೆಡ್ ವಿತ್ ದ CEOs of the work boards. ಸೊ ವರ್ಕ್ ಫ್ಯಾಕ್ಟ್ ಪ್ರಕಾರ ಐ ಥಿಂಕ್ ಸೆಕ್ಷನ್ 85 75 ಅಂತ ಕಾಣುತ್ತೆ. ಅದರ ಪ್ರಕಾರ ಕೆಲವು ಕಡೆ ಎಲ್ಲಾದರೂ ಕೊಟ್ಟಿರ್ತಕ್ಕಂಥದ್ದನ್ನು ಇದಕ್ಕೆ ಸರ್ಕಾರದ ಆದೇಶ ಆಗಲಿ ಅಣತಿ ಆಗಲಿ ಯಾವುದೇ ಸಂದರ್ಭದಲ್ಲಿ. ಹಾಗಾಗಿನೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕಾನೂನಿನ ಸಚಿವರು, ರೆವಿನ್ಯೂ ಇಲಾಖೆಯ ಸಚಿವರು ಇನ್ನಿತರರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೊಟ್ಟಿರುವಂಥ ನೋಟಿಸಸ್ ಅನ್ನು ವಾಪಸ್ ಪಡೆಯಿರಿ ಅಂತೇಳಿ. ಕಾನೂನು ನೋಡಿ, ಈಗ ಯಾರು ಎಲ್ಲೆಲ್ಲಿ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದೊಂದು ಕೇಸನ್ನು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಕೆಲವು ಅಧಿಕಾರಿಗಳು ಇದರ ಅಧ್ಯಯನ ಒಂದು ನಿಮಿಷ ಬ್ರದರ್, ನಾನು 40 ವರ್ಷ ಲಾಯರ್ಗಿರಿ ಮಾಡಿರೋನು. ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕೆನೆ, ಪ್ರಶ್ನೆ ಕೇಳಾದ ಮೇಲೆ ಉತ್ತರ ಕೇಳೋವಂಥ ತಿಳ್ಕೊಳ್ಳೋವಂಥ ವ್ಯವಧಾನ ನಿಮಗಿರಬೇಕಾಗುತ್ತೆ. ಮತ್ತೇನೆ ನಿಮ್ಮ ಪ್ರಶ್ನೆಗೆ ನಾವು ಮಧ್ಯೆ ಬರ್ತೀವ? ನಾನು ಇಷ್ಟೇ ಹೇಳ್ತೇನೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೆಲವು ಅಧಿಕಾರಿಗಳು ಏನಾದರೂ ಕಾನೂನು ಬಾಹಿರವಾಗೋ ಕಾನೂನು ರೀತಿಯಲ್ಲೋ ಮತ್ತೊಂದರಲ್ಲೂ ಇದನ್ನ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಕಾನೂನು ಬಾಹಿರನೋ ಕಾನೂನು ರೀತಿಯನೋ ಅಂತೇಳಿ. ಆದರೆ ರೈತರಿಗೆ ಇವತ್ತೇನು ಅವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರುವಂಥ ರೈತರ ಪರವಾಗಿರುವಂಥ ಸರ್ಕಾರ ಎಲ್ಲ ನೋಟಿಸ್ಗಳನ್ನು ಇವತ್ತು ವಾಪಸ್ ಪಡೀತಕ್ಕಂಥ ಅದಕ್ಕೆ ಮಾಡಿದೆ. ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ,
ರೈತರ ಪರವಾಗಿರುವಂಥ ಬದ್ಧತೆ ನಮ್ಮ ಪಕ್ಷಕ್ಕೆ ಇರೋದ್ರಿಂದ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಈ ಇಶ್ಯೂವನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ಅದಕ್ಕೋಸ್ಕರನೇ ಅವರು ರಾಜ್ಯದ ಜನತೆಯ ಕ್ಷಮೆ ಯಾಚಿಸಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡ್ತಾರೆ. ಮಾಧ್ಯಮದ ಗೆಳೆಯರೇ, ಅದಾನಿ ವಿಷಯದಲ್ಲಿ ಜೆಪಿಸಿ ಮಾಡಲಿಕ್ಕೆ ಯಾಕೆ ಒಪ್ತಿಲ್ಲ ಅಂತ ನಮ್ಮನ್ನು ಕೇಳ್ತಾ ಇದ್ದೀರಲ್ಲ, ಹಿಂದೆ ಆಗಿರೋದನ್ನ ಹೇಳಿದ್ರಲ್ಲ. ಬಹುಶಃ ಯಾಕೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಅನ್ಸುತ್ತೆ ಅದಕ್ಕೆ ಇಲ್ಲಿ ಮಾತಾಡಬಾರ್ದು ಅಂತ ಇದೆ ನಿಮ್ಮ ಅಲ್ಲ, ನಿಮ್ಮ ಪ್ರಕಾರ ಅಲ್ಲ ರೀ, ದೇಶದ ವಿಷಯ ಬಂದಾಗ ಎಲ್ಲಿ ಮಾತಾಡಿದ್ರಿ ಅಲ್ಲ ರೀ, ಈಗ ಆಗಿತ್ತು ಈಗ ಆಗಿದೆ ಅಂತ ಹೇಳಕ್ಕೆ ಏನ್ ತಪ್ಪು? ನೋಡಿ, ಒಂದು ಮಾತ್ರ ಹೇಳ್ತೇನೆ, ಬಹುಶಃ ಈ ರೀತಿಯ ಮೊಂಡುವಾದ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಸಹ ಈ ದೇಶದ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ಮತ್ತು ಪೊಲಿಟಿಕಲ್ ಪಾರ್ಟೀಸ್ ಹೇಳಲಿಕ್ಕೆ ಅವಕಾಶ ಇದೆ. ಸೊ ಇಷ್ಟೇ ಹೇಳ್ತೇವೆ, ಬಹುಶಃ ಇದು ಚರ್ಚೆ ಆದರೆ, ತನಿಖೆ ಆದರೆ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡೋಣ. ಬಹುಶಃ ಕೇಂದ್ರ ಸರ್ಕಾರದ ಪಾತ್ರ, ಮೋದಿ ಅಮಿತ್ ಶಾ ಅವರ ಸಂಬಂಧಗಳು ಅದಾನಿ ಇನ್ನಿತರ ಜೊತೆಯಲ್ಲಿ ಇರೋದು ಹೊರಗೆ ಬರಬಹುದು ಅನ್ನುವಂಥ ಭಯದಿಂದ ಇವತ್ತು ಚರ್ಚೆಗಾಗಲಿ ಅಥವಾ ತನಿಖೆಗಾಗಲಿ ಅವರು ಒಪ್ತಾ ಇಲ್ಲ ಅಂತೇಳಿ ಜನ ಇವತ್ತು ಬೀದಿಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರು ಅರೆಸ್ಟ್ ಮಾಡಬೇಕಂತ. ರಾಹುಲ್ ಗಾಂಧಿ ಅವರು ನಿನ್ನೆ ಹೇಳಿದ್ದಾರೆ, ಒಂದು ಸಣ್ಣ ಪ್ರಕರಣ ಆದ್ರೆ ಬಂಧಿಸ್ತಾರೆ 106 ಜನನ, ನೀವು ಗಂಭೀರ ಆರೋಪ ಇದ್ರು ಅದನ್ನ ಯಾಕೆ ಬಂಧಿಸ್ತಾರೆ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ನಾವು ಅದನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ಪೂರಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ನೋಡಿ ನೆಲದ ಕಾನೂನಿನ ಬಗ್ಗೆ ಗೌರವ ಕೊಡುವಂಥವ್ರು ಇದ್ದರೆ ಕೂಡಲೇ ಈ ರೀತಿಯ ಅಪರಾಧವನ್ನು ಎಸಗಿರ್ತಕ್ಕಂಥದ್ದು ಕೇವಲ ನಮ್ಮ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಈಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ದ ಯೂನಿಯನ್ ಗವರ್ಮೆಂಟ್ ಟು ಟೇಕ್ ಕಾಗ್ನಿಸೆನ್ಸ್ ಆಫ್ ದಟ್ ಅಂಡ್ ಟು ಇನಿಷಿಯೇಟ್ ಆಕ್ಷನ್ ಅಗೇನ್ಸ್ಟ್ ಹಿಮ್? ಯಾಕೆ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ? ಬಹುಶಃ ನನಗೆ ಅನಿಸುತ್ತೆ ಇವರ ರೋಲು ಸಹ ಜನ ಮಾತನಾಡೋ ಹಾಗೆ ಇವ್ರದ್ದು ಏನೋ ಅಲ್ಲಿ ಇರಬೇಕೇನೋ ಅನ್ನುವಂಥ ಡೌಟು ಜನ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಹಿಂದೇಟ್ ಆಗ್ತಾ ಇದ್ದಾರೆ ಅಂತೇಳಿ ನಾವು ಭಾವಿಸ್ತೀವಿ. ನಮ್ಮ ರಾಜ್ಯದಲ್ಲಿ 20-30 ಸಾವಿರ ಕೋಟಿ ರೂಪಾಯಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ. ಯಾವ ಕೇಸಲ್ಲಿ ಅವರು ಅಮೆರಿಕ ಕೊಟ್ಟಿರೋದು ಏನು ರಿಪೋರ್ಟ್ ಅನ್ನ ಆಂಧ್ರದಲ್ಲಿ ನಡೆದಿದ್ದು ಕರ್ನಾಟಕ ನಡೆದಿರ್ಲಿಕ್ಕಿಲ್ಲ ಬೇರೆ ಡೌಟ್ ಇದೆಯಾ? ರಿವ್ಯೂ ಮಾಡಿ ಅದನ್ನು ಯಾರು ಮಾಡೋದು? ಯಾರಾದ್ರೂ ಮಾಡಿ ಅಂತ ಹೇಳಿದ್ವಿಲ್ಲ. ಏನಪ್ಪ ಮೈ ಡಿಯರ್ ಫ್ರೆಂಡ್, ಅಲ್ಲ ರೀ, ಅಲ್ಲಪ್ಪ ನೀವು ಹೇಳ್ದಾಗ ಕೇಳಬೇಕು ಅನ್ನೋದನ್ನ ಬಿಡಿ. ನಾವು ಹೇಳೋದನ್ನ ನಿಮಗೆ ಇಷ್ಟ ಇದೆ ಅಪ್ಪ, ನಾನು ಬಹಳ ವರ್ಷದಿಂದ ಇದ್ದೀನಿ, ನೋಡ್ತಾ ಇದ್ದೀನಿ ನಿಮ್ಮನ್ನ. ಆರ್ಗ್ಯೂ ಮಾಡೋದು ಬೇಕಾಗಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕೇಳೋದು ಕೇಳೋದು ಹಿಂಗೆ ಮಾತಾಡಿ ನೀವು ಮಾಡಿ ಅಂತ ಹೇಳ್ಬೇಕಂತ ಕರ್ತವ್ಯ ಇಲ್ಲ. ಸ್ವಲ್ಪ ಆಯ್ತು ಸ್ವಲ್ಪ ಶಾಂತಿಯಾಗಿ. ಇನ್ನು ಭಾಳ ಜನ ಇದ್ದಾರೆ, ಶಾಂತಿ. ಮಾಧ್ಯಮದ ಗೆಳೆಯರೇ, ಉಗ್ರಪ್ಪನವರು ಮಂಡಿಸಿದ ವಿಷಯಗಳಿಗೆ ಸಮರ್ಥಿಸುತ್ತಾ ಏನಿವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ನೋಡಿದಾಗ BJP ಪಕ್ಷದ ಅವರ ಸರ್ಕಾರ ಮತ್ತು BJP ಅವರ ಡಬಲ್ ರೋಲ್ ವಿಭಿನ್ನ ರೀತಿ ಅಥವಾ ಅವರ ನಡ್ಕೊಳ್ತಾ ಇರೋದನ್ನು ಎಡಬಿಡಗಿ ರೀತಿಯನ್ನು ಖಂಡಿಸ್ತಾ ಇದ್ದೇವೆ. ಮೊದಲನೇದಾಗಿ ಏನು ನಮ್ಮ ಸ್ನೇಹಿತರು ಕೇಳಿದ್ರು ವಕ್ಫ್ ಪ್ರಾಪರ್ಟಿ ಬಗ್ಗೆ, ವಕ್ಫ್ ಪ್ರಾಪರ್ಟಿಯ ಹಿಂದೆಯೇ ಇದ್ರ ಚರ್ಚೆ ಬಂದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿ ನಾನು ಯಡಿಯೂರಪ್ಪನವರು ಅವತ್ತೇ ಕುಮಾರ್ ಬಂಗಾರಪ್ಪನವರ ನಾಯಕತ್ವದಲ್ಲಿ ಸಮಿತಿ ಮಾಡಿ ಅವರು ಕೊಟ್ಟಂಥ ತೀರ್ಮಾನಗಳನ್ನು ಜಾರಿ ಕೊಡೋದಕ್ಕೆ ಪ್ರಯತ್ನ ನಡೆದಿದೆ. ದುಡ್ಡು ಬಡಿಗೆ ಇದು ಮಾಡಬೇಕು. ಅದಕ್ಕೆ ಉತ್ತರ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ವಕ್ಫ್ ಪ್ರಾಪರ್ಟಿಗಳು ಬೇರೆಯವ್ರ ಪಾಲಾಗ್ತಾಯಿದೆ, ಅದನ್ನು ಉಳಿಸ್ಬೇಕು ಅಂತಕ್ಕಂಥದ್ದನ್ನು ಅವತ್ತೇ ತೀರ್ಮಾನ ಆಗಿ ಅದಕ್ಕೆ ಕಮಿಟಿ ಮಾಡಿ ಕುಮಾರ್ ಬಂಗಾರಪ್ಪನವ್ರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಚಾಲ್ತಿಯಲ್ಲಿ ಕೊಟ್ಟು ಅವ್ರು ಕೊಟ್ಟಂಥ ಸಲಹೆಗಳ ಮೇರೆಗೆ ಅನೇಕ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಅದು ಒಂದು ಕಡೆ ಆದರೆ, ಅದೇ ಕುಮಾರ್ ಬಂಗಾರಪ್ಪ ನಿನ್ನೆ ಯತ್ನಾಳ್ ಜೊತೆಯಲ್ಲಿ ಬಂದು ವಕ್ಫ್ ಪ್ರಾಪರ್ಟಿಗಳದ್ದು ಸರಿಯಾಗಿ ಆಗಿಲ್ಲ ಅಂತ ಹೇಳೋದಾದರೆ ಇವರು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ, ಇದು ಯಾವ ರೀತಿ ತೊಗೊಂಡಿದ್ದಾರೆ ಅನ್ನೋದನ್ನು ಚರ್ಚೆ ಆಗಬೇಕಾಗಿದೆ. ಇದ್ರ ಜೊತೆಗೆ ಹೆಚ್ಚು ನೋಟಿಸ್ ಬಂದಿರೋದು ಮಾಹಿತಿ ಪ್ರಕಾರ 2001 ಕೇಸ್ಗಳನ್ನು BJP ಅವರು ನೋಟಿಸ್ ಕೊಟ್ಟಿದ್ದಾರೆ.
ನಮ್ಮ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ 1404. ಇವುಗಳನ್ನು ಕೂಡ ತಾರತಮ್ಯವನ್ನು ನೋಡ್ಬೋದು. ಇದೆಲ್ಲ ಇದ್ದರೂ ಕೂಡ ನಿನ್ನೆ ಈ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ಏನು ಬಸವರಾಜ ಬೊಮ್ಮಾಯಿಯವರು ಅಲ್ಲಿ ಕೇಳಿದಂಥ ಪ್ರಶ್ನೆಗೆ ಲೋಕಸಭೆಯಲ್ಲಿ ಉತ್ತರ ಬಂದಿರತಕ್ಕಂಥದ್ದು ನಾವೇ ಹೇಳಿದ್ದೇವೆ. ನಾವು ಕೇಳಿರ್ತಕ್ಕಂಥದ್ದು CEO ಅವ್ರಿಗೆ, ವಕ್ಫ್ ಬೋರ್ಡಿನ CEO ಅವ್ರಿಗೆ ಅಧಿಕಾರ ಇದೆ. ಅವರು ಯಾವ ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳು ಕೈ ತಪ್ಪಿದೆ ಅಥವಾ ಬೇರೆಯವ್ರ ಕಡೆ ಇದೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಬಂದಿದೆ. ಇದು ಲೋಕಸಭೆಯಲ್ಲೇ ಡಾಕ್ಯುಮೆಂಟ್ ಆಗಿದೆ. ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಇದನ್ನು ರಾಜಕೀಯವಾಗಿ ಕಾಂಗ್ರೆಸ್ನವರೇ ಮಾಡಿದ್ದಾರೆ, ಕಾಂಗ್ರೆಸ್ನವರು ಅಂತ ಹೇಳಿ ಮಾಡೋವಂಥ ಏನು ಕಾರ್ಯ ನಡೀತಾ ಇದೆ ಅದಕ್ಕೆ ಜನತೆಗೆ ತಿಳಿಸೋಕ್ಕೋಸ್ಕರ ನಾವು ತಮ್ಮ ಮೂಲಕ ಜನತೆಗೆ ತಿಳಿಸ್ತಾ ಇದ್ದೇವೆ. ಅದನ್ನು ತಾವು ದಯವಿಟ್ಟು ಪ್ರಚಾರ ಮಾಡಬೇಕು ಅಂತ ಕೇಳ್ತಾ, ಇವತ್ತು ಏನು ಅದಾನಿ ಅವ್ರ ಬಗ್ಗೆ ಇಷ್ಟು ನಾವೆಲ್ಲ ಚರ್ಚೆ ಮಾಡಿದ್ರು, ಅವರ ಒಂದು ಒಡನಾಟ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಡೀ ರಾಷ್ಟ್ರದಲ್ಲಿ ಮುಂಬೈ ಚುನಾವಣೆ ಆಗುವಾಗ ಅವರ ನೇತೃತ್ವ ವಹಿಸಿರೋದು ಕೂಡ ಗೊತ್ತಿದೆ. ಇಂಥ ಸಮಯದಲ್ಲಿ ಅವ್ರ ಮೇಲೆ ಬಂದಂಥ ಆಪಾದನೆಗೆ ಕ್ಲೀನ್ ಚಿಟ್ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು, ಚರ್ಚೆ ಆಗಲಿ, ಲೋಕಸಭೆಯಲ್ಲಿ ಚರ್ಚೆ ಆಗಿ ಅದ್ರ ಬಗ್ಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಮುಂದಕ್ಕೆ ಆಗ್ತಾ ಇದ್ದಾರೆ ಅಂದರೆ ಅದನ್ನು ಖಂಡಿಸ್ತೇವೆ. ಮಾನ್ಯ ಸ್ನೇಹಿತರು ಹೇಳಿದ್ರು ಅಲ್ಲಿ ನಿಮ್ಮ ನಾಯಕರುಗಳು ಒಪ್ಪಿದ್ದಾರೆ, ನೀವು ಯಾಕೆ ಮಾತಾಡ್ತೀರ ಅನ್ನೋದು ತಪ್ಪು. ಯಾಕೆಂದರೆ ನಮ್ಮ ಅನಿಸಿಕೆಗಳನ್ನು, ನಮ್ಮ ಚಿಂತನೆಯನ್ನು ಜನಗಳ ಮುಂದೆ ತಿಳಿಸೋದಕ್ಕೆ ಅವಕಾಶ ಇದೆ. ಅದನ್ನು ನಾವು ಉಪಯೋಗಿಸ್ಕೊಳ್ತೇವೆ ಹೊರತು ನಾವು ಇದನ್ನು ಮೀರಿ, ಕಾನೂನು ಮೀರಿ ಏನು ಮಾತಾಡ್ತಾ ಇಲ್ಲ ಅಥವಾ ಪತ್ರಿಕಾ ಧರ್ಮವನ್ನು ಕೂಡ ಏನು ಮೀರಿ ಮಾತಾಡ್ತಾ ಇಲ್ಲ ಅನ್ನೋದನ್ನು ಸನ್ಮಾನ್ಯ ಮಿತ್ರರಿಗೆ ಹೇಳ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ವಂದಿಸಿ ಇದಕ್ಕೆ ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನಿಖಿಲ್ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ, ಗೆಲುವಿನಲ್ಲೂ ಕಾಂಗ್ರೆಸ್ ವಿಕೃತಿಯನ್ನು ನಡೆದಿದೆ ಅಂತ ಹೇಳಿದ್ದಾರೆ. ಈಗ ಚುನಾವಣೆಗಳಲ್ಲಿ ವಿಕೃತ ಸಕೃತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಅವರು 3 ಸಾರಿ ಸೋತಿದ್ದಾರೆ, ಅವ್ರಿಗೆ ನೋವಾಗಿದೆ, ಅವರು ಮಾತಾಡಲಿ. ಚುನಾವಣೆ ಅಂದಮೇಲೆ ತಂತ್ರಗಳಾಗಿರುತ್ತೆ. ಚುನಾವಣೆ ನಮ್ಮ ರೀತಿಯಲ್ಲಿ ನಾವು ಮಾಡ್ತೀವಿ, ಅವ್ರ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಆದರೆ ಜನ ಆದೇಶ ಆಗಿದೆ, ಜನ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಎಷ್ಟು ಈ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ಪಕ್ಷದ ಮೇಲೆ ಎಂತೆಂಥ ಅಪಾದನೆಗಳು ಬಂತು. ಇಷ್ಟೆಲ್ಲ ಇದ್ದರೂ ಕೂಡ ಜನಾದೇಶ ಕಾಂಗ್ರೆಸ್ಗೆ ಕೊಟ್ಟಿರೋದ್ರಿಂದ ನಾವು ಅದನ್ನು ಒಪ್ಕೊಳ್ತೇವೆ. ಪಾಪ ನೊಂದು ಮಾತಿರ್ತಕ್ಕಂಥ ಒಬ್ಬ ಯುವ ನಾಯಕ, ಅವ್ರು ಇನ್ನೂ ತಿಳುವಳಿಕೆ ಬರಲಿ. ಯಾವ ವಿಕೃತ ಅನ್ನೋ ಪದ ಏನಕ್ಕೆ ಉಪಯೋಗಿಸಿದ್ರು ವಿಸ್ತರಣೆ ಅವರೇ ಕೊಡಬೇಕು. ಅಲ್ಲ, ಇವಾಗ ದೇಶದಲ್ಲಿ ಏನು ಚುನಾವಣೆ ಆಯಿತು ಅದರಲ್ಲಿ ಇವತ್ತು ಕಾಂಗ್ರೆಸ್ನ ಬಗ್ಗೆ ಮೋದಿಯವರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ, ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅವರು? ಅದು ಯಾವ ವಿಕೃತನ, ಯಾವ ಥರ ಅದನ್ನ ಅಂದ್ಕೊಳ್ಬೇಕು ನಾವು? ದೇಶದ ಪ್ರಧಾನಮಂತ್ರಿ ಒಂದು ಚುನಾವಣೆನ ಆ ಮಟ್ಟಕ್ಕೆ ಇಳಿಸ್ಕೊ ಹೋಗಿದ್ದಾರೆ. ನಾವು ಅಷ್ಟು ಕೆಳಗೆ ಹೋಗಿದ್ದೇವೆ ನಾವು. ಮತ್ತು ವಕ್ಫ್ ಬಗ್ಗೆ ನಾನು ಒಂದೆರಡು ಮಾತು ಮಾತಾಡ್ತೀನಿ. ಇವತ್ತು BJP ಸರ್ಕಾರ ಇದ್ದಾಗ ಎಲ್ಲ ಮೂಲ ಅವರೇನೆ. ವಕ್ಫ್ ಬಗ್ಗೆ ನೋಟಿಸ್ ಕೊಡಿಸಿದ್ದು ಅವರೇ. ಈಗ ದಿನವೂ ನಾವು ನೋಡ್ತಾ ಇದ್ದೀರಿ. ಇವತ್ತು ಅವರು ನಮಗೇನ ಹೆಚ್ಚಾಗಿ ಬೇರೆ ಕೊಟ್ಟಿದ್ದಾರೆ, ದುಡ್ಡು ಮಡಗಿದ್ರು. ಇಷ್ಟೆಲ್ಲ ಆಗಿನೂ ಹೋರಾಟ ಮಾಡೋರು ಯಾರು? ಅವರೇ. ಎಲ್ಲನೂ ಅವರೇ ಮಾಡಿರೋದು. ಇದು ಒಂದೇ ಅಲ್ಲ, ಈ ಹಗರಣಗಳೇನಾಗಿತ್ತು ಅದ ವಾಲ್ಮೀಕಿ ಇರ್ಬೋದು, ದೇವರಾಜ, ಅದು ಅದೇ ಥರನೇ ಎಲ್ಲ ಅವರ ಕಾಲದಲ್ಲಿ ಮಾಡಿ ಈಗ ಗೋಬೆ ಕೊಡಿಸೋದು ಕಾಂಗ್ರೆಸ್ ಮೇಲೆ. ಇದೇ ಪರಿಪಾಠ ಆಗಿದೆ. ಅವ್ರು ಒಂದು ಒಂದು ಅಧ್ಯಕ್ಷರನ್ನ ಒಂದು ವಿರೋಧ ಪಕ್ಷದ ನಾಯಕನ ಮಾಡ್ಕೊಳಕ್ಕಾಗಿಲ್ಲ. ಅವತ್ತಲಿಂದ ಅದೇನೆ ಒಡೆದ ಮನೆ BJP ತಿರುಗು ಮಾತಾಡಕ್ ಹೋದ್ರೆ ಕಾಂಗ್ರೆಸ್ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ಕೊಳ್ಳಿ, ಅದೇ ಚೆನ್ನಾಗಿರುತ್ತೆ ದೇಶಕ್ಕೆ ಮನೋರಂಜನೆಯಾಗಿ. ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ರಾಜ್ಯದಲ್ಲಿ, ಅಭಿವೃದ್ಧಿ ಕೆಲಸ ಮಾಡ್ಬೋದು, ಜನರ ಕೆಲಸ ಇರ್ಬೋದು, ಏನು ನಮ್ಮ 5 ಗ್ಯಾರಂಟಿಗಳಿರ್ಬೋದು, ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ ನಾವು. ಅದರ ಗಮನ ನಮಗೆ. ಇವ್ರು ದಾರಿ ತಪ್ಪಿಸ್ಲಿಕ್ಕೆ ದಿನಾಲೂ ಕಾಂಗ್ರೆಸ್ಸಿನ ಮೇಲೆ ದಾಳಿ ಮಾಡೋದು, ಬೇರೆ ಕಡೆ ತಿರುಗಿಸೋದು, ಇದನ್ನ ಮಾಡ್ತಾರೆ. ಅದು ಬಿಡಬೇಕು. ಅವ್ರ ಪಕ್ಷ ನಾವು ಸರಿ ಮಾಡೋಕೆ ಮೊದಲು ಮಾಡಬೇಡಿ. ಈ ಜನಕ್ಕೆ ಒಂದು ವಿರೋಧ ಪಕ್ಷವಾಗಿ ಚೆನ್ನಾಗಿ ಕೆಲಸ ಮಾಡೋದು ಕಲೀಲಿ ಅವರು. ಥ್ಯಾಂಕ್ ಯು. ಹೇಳಿ ಸರ್. ಅದಕ್ಕೆ ಸಿದ್ಧತೆ ನಡೀತಾ ಇದೆ. 5ನೇ ತಾರೀಕಿದೆ, ಸಿದ್ಧತೆ ನಡೀತಾ ಇದೆ.
ಮೈಸೂರು ಡಿವಿಷನ್ನಿನ ವಿಭಾಗದ ಎಲ್ಲ ಲೀಡರ್ಸು ಭಾಗಿಯಾಗಿದ್ದಾರೆ. ಪ್ರಯತ್ನ ನಡೀತಾ ಇದೆ. 5ನೇ ತಾರೀಕು ಹಾಸನದಲ್ಲಿ ಸಮಾವೇಶ ನಡೆಯುತ್ತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಓಕೆ, ಥ್ಯಾಂಕ್ ಯು. ಫೋಟೋ ಸರ್ಗೆ ಕೊಡು.